ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ 6 ವರ್ಷದ ಹಿಂದೆ ಸೋನಿಯಾ ಗಾಂಧಿ ಅವರು ಕೊಟ್ಟಿರುವಂತಹ ಮಾತೇನು? ಆ ಮಾತುಗಳಿಗೆ ಸಾಕ್ಷಿ ಯಾರು? ಆ ಒಪ್ಪಂದದಂತೆ, ಆ ಭರವಸೆಯಂತೆ ಯಾಕೆ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿ ತನಕ ಸಿಎಂ ಸ್ಥಾನ ಸಿಗದೆ ಹೋಯ್ತು? ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಈಗ ತಾನೇ ನಾವು ಮಾತಾಡ್ತಾ ಇದೀವಿ ಪವರ್ ಶೇರಿಂಗ್ ಒಪ್ಪಂದ ಅಂತ ಅಲ್ಲ. ಅಹಮದ್ ಪಟೇಲ್ ಅವರು ಆಗಲೇ ಅವರಿಗೆ ಭರವಸೆ ಕೊಟ್ಟಿದ್ರು, ಯಾವಾಗ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ. ಪಕ್ಷ ಪ್ರತಿ ಬಾರಿ ಕಷ್ಟದಲ್ಲಿದ್ದಾಗಲೂ ಕೂಡ ನೀವು ನೆರವಾಗಿದ್ದೀರಿ, ಪಕ್ಷದ ಜೊತೆಗಿದ್ದೀರಿ. ಹಾಗಾಗಿ ನಿಮ್ಮ ಜೊತೆಗೆ ನಿಮ್ಮ ಕಷ್ಟದ ಸಮಯದಲ್ಲಿ ಪಕ್ಷ ಕೂಡ ಇರುತ್ತೆ, ನಾವೆಲ್ಲ ಇದ್ದೀವಿ ಅನ್ನುವಂತಹ ಭರವಸೆಯನ್ನ ಅಹಮದ್ ಪಟೇಲ್ ಅವರು ಕೊಟ್ಟಿದ್ರು ಅಂತ. ಮುಂದಿನ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲೋ ಮೂಲಕ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದ್ರೆ ನೀವೇ ಮುಂದಿನ ಸಿಎಂ ಅನ್ನುವಂತಹ ಭರವಸೆಯನ್ನ ಅಹಮದ್ ಪಟೇಲ್ ಅವರೇ ಕೊಟ್ಟಿದ್ರು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆಗಲೇ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದು, ಅಹಮದ್ ಪಟೇಲ್ ಅವರು ಕೊಟ್ಟಿರುವ ಭರವಸೆಗೆ ನೀವು ಹೇಳಿದ್ರೆ ಸಾಕಾಗಲ್ಲ, ಸೋನಿಯಾ ಗಾಂಧಿ ಅವರು ಕೂಡ ಆ ಮಾತನ್ನ ಹೇಳಬೇಕು ಅಂತ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಅಕ್ಟೋಬರ್ 23 ಡಿಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರು ಒಂದು ಮಾತು ಕೊಟ್ಟಿರ್ತಾರೆ. ದೆಹಲಿಯ ತಿಹಾರ್ ಜೈಲಿನಲ್ಲಿ ನಡೆದಿತ್ತು ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಮಾತುಕತೆ. ಅಕ್ಟೋಬರ್ 23, 2019 ಜೈಲಿನಲ್ಲಿ ಡಿಕೆ ಶಿವಕುಮಾರ್ ಇದ್ದಂತ ಸಂದರ್ಭದಲ್ಲೇ ಭೇಟಿಯಾಗಿರ್ತಾರೆ. ನಿಮ್ಮೊಂದಿಗೆ ನಾವಿದ್ದೀವಿ, ಕರ್ನಾಟಕದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ ಅಂತ. ನೀವೇ ಕೆಪಿಸಿಸಿ ಅಧ್ಯಕ್ಷರು, ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀವೇ ಸಿಎಂ ಅನ್ನೋ ರೀತಿಯಲ್ಲಿ ಭರವಸೆ ಕೊಟ್ಟಿದ್ರು ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿಗೂ ಮುನ್ನವೇ ಡಿಕೆ ಶಿವಕುಮಾರ್ ಅವರಿಗೆ ಅಹಮದ್ ಪಟೇಲ್ ಅವರು ಕೂಡ ಇದೇ ಭರವಸೆಯನ್ನ ಕೊಟ್ಟಿರ್ತಾರೆ. ಸೋನಿಯಾ ಗಾಂಧಿ ಅಹಮದ್ ಪಟೇಲ್ ನೀಡಿದ್ದ ಮಾತಿಗೆ ಸಾಕ್ಷಿ ಕೂಡ ಇದೆ. ಗ್ಯಾರಂಟಿ ನ್ಯೂಸ್ಗೆ ಹಜರತ್ ಅಬ್ದುಲ್ ಕರೀಂ ಅವರು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಹಮದ್ ಪಟೇಲ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಪಕ್ಷ ಯಾವಾಗೆಲ್ಲ ಕಷ್ಟ ಇತ್ತೋ ಪಕ್ಷಕ್ಕೆ, ಅವಾಗೆಲ್ಲ ಕೂಡ ಪಕ್ಷದ ಜೊತೆಗೆ ನೀವು ನಿಂತಿದ್ದೀರಿ, ಅದನ್ನ ಸಾರ್ಟ್ ಔಟ್ ಮಾಡಿದ್ದೀರಿ. ಹಾಗಾಗಿ ನಿಮ್ಮ ಕಷ್ಟಗಳಿಗೂ ಕೂಡ ನಾವಿದ್ದೀವಿ ಅನ್ನುವಂಥ ಭರವಸೆ. ನೀವು ಮಾತ್ರ ಹೇಳಿದ್ರೆ ಸಾಕಾಗಲ್ಲ, ಸೋನಿಯಾ ಗಾಂಧಿ ಅವರು ಕೂಡ ಈ ಮಾತನ್ನ ಹೇಳಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದಾಗ ಇದೇ ವಿಚಾರವನ್ನ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸ್ತಾರೆ ಅಹಮದ್ ಪಟೇಲ್. ಆಗ ಸೋನಿಯಾ ಗಾಂಧಿ ಅವರು ಒಂದ್ ಸೆಕೆಂಡ್ ಡಿಕೆ ಶಿವಕುಮಾರ್ ಅವರನ್ನ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಭೇಟಿಯಾಗಿ ಈ ಭರವಸೆಯನ್ನ ಕೊಟ್ಟಿದ್ರು, ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಕೆಪಿಸಿಸಿ ಅಧ್ಯಕ್ಷರು ಆಗ್ತೀರಿ, ನಿಮ್ಮ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು, ಅತಿ ಹೆಚ್ಚಿನ ಸ್ಥಾನ ಬಂದಾಗ ನೀವೇ ಸಿಎಂ ಆಗ್ತೀರಿ ಅನ್ನುವಂಥ ಭರವಸೆಯನ್ನ ಕೂಡ 2019ರಲ್ಲೇ ಸೋನಿಯಾ ಗಾಂಧಿಯವರು ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು ಅಂತ. ಆ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ರೆ ಇಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಾಗಿತ್ತು. ಹಾಗಾದ್ರೆ ಈ ಮಾತುಗಳಿಗೆ ಸಾಕ್ಷಿ ಯಾರಪ್ಪ, ಏನೆಲ್ಲ ಮಾತುಕತೆ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಕರೀಂ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಬಟ್ ಏನಂದರೆ ಡಿಕೆ ಶಿವಕುಮಾರ್ ಅವರು ಸಿ ಎಂ ಆಗೋದಕ್ಕೆ ಅಹಮದ್ ಪಟೇಲ್ ಅವರು ಇವತ್ತು ಇಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿದ್ದು ನೀವು ಇದಕ್ಕೆ ಅಧಿಕಾರದಂತ ತಿಳ್ಕೊಬಾರ್ದು. ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಆರೋಗ್ಯ ತಪಾಸಣೆ ಮಾಡೋಕ್ಕೆ ಬಂದು
ಆ ಸಮಯದಲ್ಲಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ನನಗೆ ಪಕ್ಷದಲ್ಲಿ ಏನು ಅಂದಾಗ ಆವಾಗ ಅಹಮದ್ ಪಟೇಲ್ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ತುಂಬ ಅಂತಃಕರಣ ಬಂತು. ಯಾಕಂದರೆ ಅಹಮದ್ ಪಟೇಲ್ ಅವರಿಗೆ ಅವರು ಎಷ್ಟು ಕಷ್ಟಪಟ್ಟು ಗೆಲ್ಲಿಸಿದ್ರಲ್ಲ, ಆದ್ದರಿಂದ ಅವರು ಅಹಮದ್ ಪಟೇಲ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮಗನಂತೆ ಕಾಣ್ತಿದ್ರು. ಆದ್ದರಿಂದ ಅವರು ಒಂದು ವಚನ ಕೊಟ್ಟಿದ್ದು ನಿಜ, ಅಶ್ಯೂರೆನ್ಸ್ ಕೊಟ್ಟಿದ್ದು ನಿಜ. ಏನು ನಿಜ ಅಂದರೆ, ಅವರು ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ನಿಮಗೆ ಅಧ್ಯಕ್ಷ ಮಾಡ್ತೇವೆ, ಪಕ್ಷ ಅಧಿಕಾರ ಬಂದ ನಂತರ ನಿಮಗೆ ಸಿ ಎಮ್ ಮಾಡ್ತೇವೆ ಅಂತ ಅವರು ವಚನ ಕೊಟ್ಟಿದ್ದು ನಿಜ. ಅವರು ವಚನ ಕೊಟ್ಟಿದ್ರೆ ಇವರು ಡಿ ಕೆ ಶಿವಕುಮಾರ್ ಅವರು ತುಂಬ ಮುಂದಾಲೋಚನೆ ಇರುವ ವ್ಯಕ್ತಿ, ರಾಜಕೀಯದಲ್ಲಿ ವಿಟ್ನೆಸ್ ಇಟ್ಕೋತಾರೆ ಅವರು. ಆದ್ದರಿಂದ ಅಹಮದ್ ಪಟೇಲ್ ಅವರು ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರು, ಅವ್ರು ಒಪ್ಪಲಿಲ್ಲ. ನೀವು ಒಪ್ತೀರಾ, ಮೇಡಮ್ ಒಪ್ಪಬೇಕಲ್ಲ ಅಂತ ಹಠ ಹಿಡಿದ್ರು ಅವರು. ಆಮೇಲೆ ಮೇಡಮ್ ಅವ್ರಿಗೆ ಅಹಮದ್ ಪಟೇಲ್ ಅವರು ಕಳಿಸಿದರು. ಮೇಡಮ್ ಅವರು ಬಂದು ಅದು ಒಪ್ಕೊಂಡು ಹೋಗಿದ್ದಾರೆ ಅವರು. ಯಾಕಂದರೆ ಅಹಮದ್ ಪಟೇಲ್ ಅವರು ಕಳಿಸಿದಾಗ ಅದು ಈ ವಿಷಯ ಅಲ್ಲಿ ಚರ್ಚೆ ಆಗೇ ಇರುತ್ತೆ, ಅವರು ಒಪ್ಕೊಂಡಿರ್ತಾರೆ. ಬಟ್ ಸೋನಿಯಾ ಗಾಂಧಿ ಅವರು ಪ್ರತಿ ಕ್ಷಣವೂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಮ್ ಮಾಡಬೇಕಂತ ಅವ್ರಿಗೆ ಮನಸ್ಸಿನಲ್ಲಿದೆ. ಬಟ್ ಏನಂದರೆ ಡಿ ಕೆ ಶಿವಕುಮಾರ್ ಅವರು